ನಾವು ಮೊದಲಿಂದ ಹೇಳ್ತಾ ಇದ್ರಿ, ಕೆಂಪೇಗೌಡರು ಕಟ್ಟಿದಂಥ ಬೆಂಗಳೂರನ್ನು ಒಡೆಯುವಂಥ ಪಾಪದ ಕೆಲಸ ಮಾಡಬೇಡಿ, ಪಾಪಿಗಳಾಗ್ತೀರಾ ನೀವು ಅಂತ ನಾವು ಪದೇ ಪದೇ ಹೇಳಿದ್ರಿ. ನೀವು ಮಾಡಿದ್ರಿ. ನಾನು ನಿಮಗೆ ದಾಖಲೆಗಳನ್ನು ಕೊಡ್ತೀನಿ. ಈಗ ದಾಖಲೆಗಳು ಕೊಡ್ತೀನಿ ನೋಡಿ. ನಮಗೆ ಬೃಹತ್ ಇದು ಪಾಲಿಕೆ ಕಂದಾಯ ಇಲಾಖೆ ಈಗ ಕಂದಾಯ ಇಲಾಖೆಯಲ್ಲಿ 858 ಜನ ಇದ್ದಾರೆ. ಕಂದಾಯ ಇಲಾಖೆಯಲ್ಲಿ ಏನು ಹಿಂದೆ ಇದ್ದಂಥ ಮಹಾನಗರ ಪಾಲಿಕೆಯಲ್ಲಿ 858. ನೀವು ಅದನ್ನು 5 ಭಾಗ ಮಾಡಿ ಅಧಿಕಾರಿಗಳನ್ನ ನೇಮಿಸ್ತಾರೆ, ನಿಮಗೆ 1482 ಜನ ಬೇಕು. ನಾನು ನಿಮಗೆ ದಾಖಲೆ ಕೊಡ್ತೀನಿ. ಯಾಕೆ ದಾಖಲೆ ಪ್ರಕಾರನೇ ನಾನು ಮಾತಾಡ್ತಾ ಇದ್ದೀನಿ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ. ರೆವಿನ್ಯೂ, ಕಂದಾಯ, ರೆವಿನ್ಯೂ, ಕಾರ್ಪೊರೇಷನ್ ಅಲ್ಲಿ ರೆವಿನ್ಯೂ ಇಲಾಖೆ, ಅದರಲ್ಲಿ ಬೇಕಾ? ಕಂದಾಯ ಅಧಿಕಾರಿ 39 ಜನ ಬೇಕು. ಹಿಂದೆ ಇದ್ರು 39. ಆಮೇಲೆ ಸಹಾಯಕ 67, ಕಾರ್ಯನಿರ್ವಾಹಕ ಹುದ್ದೆಯಲ್ಲಿ 36, ಮೌಲ್ಯಮಾಪಕರು 100, ಕಂದಾಯ ಪರಿವೀಕ್ಷಕರು RI 258, ಕಂದಾಯ ವಸೂಲಿಗಾರರು 358 ಹಿಂದೆ ಇದ್ದಿದ್ದು. ಈಗ ಬೇಕಾಗಿರುವಂಥದ್ದು 1482 ಜನ. ಅಂದ್ರೆ ಇನ್ನ 700 ಜನ ಅಪಾಯಿಂಟ್ ಮಾಡಬೇಕು. ಬರೀ ಕಂದಾಯ ಇದ್ದದ್ದು ನಾನು ಹೇಳ್ತಾ ಇದ್ದೀನಿ. ಆರೋಗ್ಯ ಇಲಾಖೆದಲ್ಲೂ ಅವರು ಒಟ್ಟು ಹೇಳ್ತಾ ಹೋಗ್ತೀನಿ. ಕಿರಿಯ ಆರೋಗ್ಯ ಪರೀಕ್ಷಕರು 198 ಇದ್ದಾರೆ. ಈಗ ಬೇಕಾಗಿರೋಷ್ಟು 500 ಜನ ಬೇಕು. 500 ಜನ ಅಂದಾಜು. ಈಗ ಒಟ್ಟು ಟೋಟಲ್ 429 ಆರೋಗ್ಯ ಇಲಾಖೆಗೆ ಬೇಕು ನಮಗೆ. ಈಗಿದ್ದಾರೆ ಪ್ರೆಸೆಂಟು 429 ಜನ ಇದ್ದಾರೆ. ಬೇಕಾಗಿರೋದೆಷ್ಟು? 1063 ಜನ ಬೇಕು. ಇದಾರ ನಿಮ್ಮ ಹತ್ರ? ಈಗ GBA ಮಾಡಿಬಿಟ್ಟಿದ್ದೀರಾ, ಮೀಟಿಂಗ್ ಕರೆದುಬಿಟ್ಟಿದ್ದೀರಾ. ಆಲ್ರೆಡಿ ಮೀಟಿಂಗ್ ಕರೆದು ಏನೋ ಅಪ್ರೂವಲ್ಲು ಎಲ್ಲ ಪವರ್ಸ್ ತಗೊಂತಾ ಇದ್ದೀರಾ. ಇಲ್ಲಿ ಸೇವೆ ಮಾಡೋರು ಫಸ್ಟ್ ಯಾವ್ದಿರಬೇಕು? ಇವ್ರನ್ನೆಲ್ಲ ನೀವು ಸೇವೆ, ಇಷ್ಟು ಚುನಾವಣೆಗೆ ಮುಂಚೆ ಇಷ್ಟು ಜನನ ನೀವು ಅಲ್ಲಿ ಅಪಾಯಿಂಟ್ ಮಾಡಬೇಕು. ಆಮೇಲೆ ಕಾರ್ಪೊರೇಷನ್ ನಡೆಯೋದು, ಆಮೇಲೆ ಚುನಾವಣೆ ನಡೀತದೆ, ಬರ್ತಾರೆ, ಮೇಯರ್ ಬರ್ತಾರೆ, ಎಲ್ಲ ಅದು ಆಮೇಲೆ. ಎಲ್ಲಿದ್ದಾರೆ ನಿಮ್ಮ ಹತ್ರ ಆರೋಗ್ಯ ಇಲಾಖೆ? ಶಾರ್ಟೇಜ್ ಎಷ್ಟಾಯ್ತು ಅಲ್ಲಿಗೆ? 600 ಶಾರ್ಟೇಜ್. ಇಂಜಿನಿಯರಿಂಗ್ ಇಲಾಖೆ ಮೇನ್ ಇದೆ, ಅದಕ್ಕೆ ಒಟ್ಟು ಈಗಿರೋರು 543. ನಿಮಗೆ ಬೇಕಾಗಿರೋದು 1047 ಜನ ಬೇಕು ಇಂಜಿನಿಯರಿಂಗ್ ಇಲಾಖೆಯಿಂದ. ಹಣಕಾಸು ಇಲಾಖೆ 18 ಜನ, 30 ಜನ ಬೇಕದಕ್ಕೆ. ಇತರ ವಿವಿಧ ಇಲಾಖೆಗಳು ಒಟ್ಟು ಬೇರೆ ಪ್ರಥಮ ದರ್ಜೆ ಸಹಾಯಕರು, ದ್ವಿತೀಯ ದರ್ಜೆ D ಗ್ರೂಪು, ಇವರೆಲ್ಲ ಒಟ್ಟು 970 ಜನ. ಈಗ ಬೇಕಾಗಿರೋದು 2704 ಜನ ಬೇಕು D ಗ್ರೂಪ್ ನೌಕರರು. ಇದಾರ ನಿಮ್ಮ ಹತ್ರ? ಇವೆಲ್ಲ ಟೋಟಲ್ ಹಾಕಿದ್ರೆ ಒಟ್ಟು ಈಗ ಇರೋವಂಥದ್ದು 2818 ಪೋಸ್ಟು. ಅದು ಫಿಲ್ ಇಲ್ಲ, ಪೋಸ್ಟ್ ಇರುವಂಥದ್ದು. ಆದರೆ ಬೇಕಾಗಿರೋದು 6326. ಅಂದರೆ 4000 ಅಪಾಯಿಂಟ್ಮೆಂಟ್ ಮಾಡಬೇಕೀಗ. ಮಾಡಿದ್ದೀರಾ? ಎಲ್ಲಿಂದ ತರ್ತೀರಾ ಇವ್ರನ್ನೆಲ್ಲ? ಈಗ ಎಲ್ಲ ಇಲಾಖೆಯಲ್ಲೂ, ಕರ್ನಾಟಕದ ಇರೋ ಎಲ್ಲ ಇಲಾಖೆಯಲ್ಲೂ 50%, 60% ಶಾರ್ಟೇಜ್. ಎಲ್ಲ ಇಲಾಖೆ ಕರ್ನಾಟಕದಲ್ಲಿ ಏನೇನು ಇಲಾಖೆ ಇದೆ ಎಲ್ಲ, ಆರೋಗ್ಯದಿಂದ ಹಿಡಿದು ಆರ್ಟಿಕಲ್ಚರು, ಅಗ್ರಿಕಲ್ಚರ್ ಎಲ್ಲದರಲ್ಲೂ 40%, 50% ಶಾರ್ಟೇಜ್ ಇದೆ. ಈಗ ಇಷ್ಟು ಜನ, 4000 ಜನ ಬೇಕು ನಿಮಗೆ. ಎಲ್ಲಿ ತರ್ತೀರಾ ನೀವು? ಯಾರಿದ್ದಾರೆ ಇದಕ್ಕೆ? ನೇಮಕ ಮಾಡಬೇಕಲ್ಲ. ಕೌನ್ಸಿಲ್ ಸೆಕ್ರೆಟರಿಗಳನ್ನ ನೇಮಕ ಮಾಡಿದ್ದೀರಾ? ಕೌನ್ಸಿಲ್ ಸೆಕ್ರೆಟರಿನೇ ಇಲ್ಲ. ಈಗ ನೀವು ಜಾಗ ಹುಡುಕಿದ್ದೀರಾ, ಏನೋ ಸಭೆ ಮಾಡೋಕ್ಕೆ DK ಶಿವಕುಮಾರ್ ಅವರು ಎಲ್ಲ ಕಡೆ ಭೇಟಿ ಹುಡ್ಕೋದು, ಏನೋ ಸ್ಥಳ ಹುಡುಕಿ ಮಾಡೋದು. ಆಯ್ತಪ್ಪ, ಸ್ಥಳ ಹುಡುಕ್ತೀರಾ? ಅಜೆಂಡಾದಲ್ಲಿದೆ, ಅದನ್ನು ಅಜೆಂಡಾದಲ್ಲಿದೆ ಸ್ಥಳಗಳು ಮಾಡೋಕ್ಕೆ. ಆಯಿತು. ಈ ಅನುಮೋದನೆ ತಗೊಂಡ್ರಿ, ಅನುಮೋದನೆ ಟೆಂಡರ್ ಕರಿಬೇಕು 65 ದಿನ.
ಅದು ಅಪ್ರೂವಲ್ ಆಗಬೇಕು 40 ದಿನ, ಅಲ್ಲೇ 1 ವರ್ಷ ಮುಗಿದೋಯ್ತು. ಆಮೇಲೆ ಅದಕ್ಕೆ 24 ತಿಂಗಳು ಕಂಪ್ಲೀಟ್ ಮಾಡೋಕ್ಕೆ. ನೀವಿರೋದೇ ಇಲ್ಲಲ್ಲ, 3 ವರ್ಷ ಆತೈತೆ ಅಲ್ಲಿಗೆ. ಅಂದರೆ ಕೌನ್ಸಿಲ್ ಬಿಲ್ಡಿಂಗ್ ಮಾಡೋಕ್ಕೆ ಇನ್ನು 3 ವರ್ಷ ಬೇಕು ನಿಮಗೆ. ಅದರಲ್ಲಿ ಏನಾನ ತಕರಾರು ಬಿದ್ದು ಕೋರ್ಟ್ ಕೇಸ್ ಹಾಕಿದ್ರೆ ಯಾವನ ಕಾಂಟ್ರಾಕ್ಟರ್ಗಳು ಗಲಾಟೆ ಆಗಿ ಹಾಗೆ ಆತತ್ತಲ್ಲ, ಗೊತ್ತಲ್ಲ, ಆಕೆ ಆದ್ರೆ ಅದು ಇಲ್ಲ. ಯಾವಾಗ ನಡೆಸ್ತೀರಾ ಕೌನ್ಸಿಲ್? ಅಂದರೆ ತರಾತುರಿಯಲ್ಲಿ ಎಲ್ಲಿ ಕೋರ್ಟ್ ಆರ್ಡ್ರು 198 ವಾರ್ಡ್ಗಳಿಗೆ ನಡೆಸಿ ಅಂತ ಕೋರ್ಟಲ್ಲಿ ಈಗಾಗಲೇ ಕೇಸ್ ಫೈಲ್ ಆಗಿದೆ. ಆಮೇಲೆ ಡಿವೈಡ್ ಮಾಡ್ಕೊಂಡು ಇದ್ರೆ ನೀವು ಎಷ್ಟು ಬೇಕಾದರೂ ಡಿವೈಡ್ ಮಾಡಿ, 1000 ಬೇಕಾದ್ರೂ ಮಾಡಿ, ಈಗ ನಡೆಸ್ಬಿಡಿ ಅನ್ನೋದು ಕೋರ್ಟಲ್ಲಿ ನಾವು ಫೈಲ್ ಮಾಡಿದ್ದೀರಿ. ನೀವು ತರಾತುರಿಯಲ್ಲಿ ಯಾವ ರೀತಿ 5 ಗ್ಯಾರಂಟಿ ತಂದು ಇಡೀ ರಾಜ್ಯದ ಅಭಿವೃದ್ಧಿಯನ್ನು ಕುಂಠಿತ ಮಾಡಿದ್ರಿ, ಅದೇ ರೀತಿಯೂ ಕೂಡ ಈ ಬೆಂಗಳೂರು GBA ಏನು ಮಾಡಿದ್ದೀರಾ ಅದನ್ನು ಹಳ್ಳ ಇಡಿಸ್ಬಿಟ್ಟಿದ್ದೀರಾ. ಈಗ ಹಳ್ಳ ಇಡಿಸಿದ್ದೀರ. ಇಷ್ಟು ಅಪಾಯಿಂಟ್ಮೆಂಟು ಇಲ್ಲ ನಿಮ್ಮ ಹತ್ರ, ಇಷ್ಟು ಸ್ಟಾಫು ಇಲ್ಲ. ಮತ್ತು ಇಷ್ಟಕ್ಕೆ ನನ್ನ ತಿಳಿದ ಪ್ರಕಾರ ಹರಿಹರ ಬ್ರಹ್ಮ ಬಂದರೂ ಕೂಡ ಫೈನಾನ್ಸ್ ಡಿಪಾರ್ಟ್ಮೆಂಟವರು ಪರ್ಮಿಷನ್ ಕೊಡಲ್ಲ, 100% ಪರ್ಮಿಷನ್ ಕೊಡಲ್ಲ. 4000 ಪೋಸ್ಟ್ಗೆ ಅವ್ರು ಇಡೀ ಕರ್ನಾಟಕಕ್ಕೆ ಕೊಡಲ್ಲ 4000 ಪೋಸ್ಟ್. ಇನ್ನು ಬೆಂಗಳೂರಿಗೆ ಎಲ್ಲಿ ಕೊಡ್ತಾರೆ? ಅದು ಬೇಕಾಗಿರೋರೆಲ್ಲ ತಜ್ಞರು, ಡಾಕ್ಟ್ರುಗಳು, ಇಂಜಿನಿಯರ್ಸು ಬೇಕಾಗಿರೋದು. ಮತ್ತು ಈಗ ಜೂನಿಯರ್ ಇಂಜಿನಿಯರ್ಸ್ ಕೆಲವು ಕಡೆ ಮಾಡಿದ್ದಾರೆ, ಕಾಂಟ್ರಾಕ್ಟ್ ಬೇಸಲ್ಲಿ ತಗೊಂಡಿದ್ದಾರೆ KNX ಇಂದ. ಅವ್ರೇನು ಅಂತಂದರೆ ಅವ್ರಿಗೆ ಸೈನಿಂಗ್ ಅಥಾರಿಟಿ ಇಲ್ಲಂತೆ, ಯಾವುದು ಬಿಲ್ ಬರೆಯೋಕ್ಕೆ ಸೈನಿಂಗ್ ಏನು ಇಲ್ಲಂತೆ, ಸುಮ್ಮನೆ ಓಡಾಡಬೇಕಷ್ಟೇ. ಅವರು ಸೈನಿಂಗ್ ಅಥಾರಿಟಿ ಇಲ್ಲ. ಅಂಥವ್ರು ಏನು ಉಪಯೋಗ ಆಗ್ತದೆ? ಅಧಿಕಾರಿಗೆ ಪವರ್ ಇಲ್ಲ ಅಂದಮೇಲೆ ಅವನು ಏರಿಯಾದಲ್ಲಿ ಹೋಗಿ ಏನು ಕೆಲಸ ಮಾಡ್ತಾರೆ? ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.